ಮತ್ತು ಅದು ಕಾಲು ತೋರೋದು ಕಲರ್ ಇದು ಮರಗಳು ಅದು ಏನು ಗುಲ್ಮ ಅಂದರೆ ಗುಲ್ಮ ಅಂತಾರೆ. ಅದು ಕೋಲ್ಡ್ ಆದಾಗ ಈ ಸಮಸ್ಯೆ ಕಾಣಿಸ್ತಾ ಇದೆ. ಕಡಿಮೆ ಮಾಡ್ಬೇಕು. 2 ಕಲರ್ ಬೇಕಾಗುತ್ತೆ. ಕಡಿಮೆ ಮಾಡ್ಬೇಕು. ಒಂದು ಆರೆಂಜ್ ಮತ್ತು ಸ್ಕೈ ಬ್ಲೂ, 2 ಕಲರಿಂದ ಪಾದ ಮರಗಟ್ಟುವುದು ಮತ್ತು ಪಾದ ಉರಿ ಜೋಮ್ ಮುಂದೆ ಸಂಪೂರ್ಣವಾಗಿ ಕಾಣಬಹುದು. ಫಸ್ಟು ನಿಮ್ಮ ಬಲಗೈಯ ಉಂಗುರದ ಬೆರಳು, ನಿಮ್ಮ ಬಲಗೈ ರಿಂಗ್ ಫಿಂಗರ್, ಈ ಮಧ್ಯ ಜಂಟಿಗೆ 1 ರೌಂಡು ಆರೆಂಜ್ ಹಾಕಿ ಸುತ್ತ ಹಿಂಗೆ ರಿಂಗ್ ಹಾಕ್ಬೇಕು. ಅದೇ ಜಂಟಿಗೆ ಮತ್ತೆ ಸ್ಕೈ ಬ್ಲೂ, ಕೈದು ಹಾಕ್ಬೇಕು. ಇದು ನಿಮ್ಮ ಬಲಗೈಯ ರಿಂಗ್ ಫಿಂಗರ್ ಮಧ್ಯ ಜಂಟಿಗೆ 1 ರೌಂಡ್ ಆರೆಂಜು 1 ರೌಂಡ್ ಸ್ಕೈದು ಹಾಕ್ಬೇಕು. ಅದೇ ರೀತಿ ಎರಡು ಕೈಯ ತೋರುಗಳು ಮಧ್ಯ ಜಂಟಿಗೆ ಆರೆಂಜ್ 1 ರೌಂಡು ಸ್ಕೈ ಬ್ಲೂ 1 ರೌಂಡ್ ಹಾಕ್ಬೇಕು. ಅದೇ ರೀತಿ ಸೇಮ್ ತೋರುಗಳಿಗೆ ಆರೆಂಜು 1 ರೌಂಡು, ಅದ್ರ ಸುತ್ತ ಸ್ಕೈ ಬ್ಲೂ 2 ಕೈಗೆ ಹಾಕ್ಬೇಕು. ಸ್ಕೈ ಬ್ಲೂ ಆರೆಂಜ್. ಈ ರೀತಿ ಹಾಕ್ಬೇಕು. 2 ತೋರುಗಳು ಮಧ್ಯ ಜಂಟಿಗೆ 1 ರಿಂಗ್ ಆರೆಂಜು 1 ರಿಂಗ್ ಸ್ಕೈ ಬ್ಲೂ 2ಕ್ಕೆ ಹಾಕ್ಬೇಕು. ಅದೇ ನಿಮ್ಮ ಎಡಗೈ ಉಂಗುರಗಳು, ನಿಮ್ಮ ಎಡಗೈಯ ರಿಂಗ್ ಫಿಂಗರ್ ಮಧ್ಯ ಜಂಟಿಗೆ ಇಲ್ಲಿ ಮಧ್ಯ ಜಂಟಿಗೆ ಆರೆಂಜ್ ಮಾತ್ರ ಹಾಕಿ. ಇವು ಒಂದೇ ಕಲರ್ ಹಾಕಬೇಕು. ಅದೇ ರೀತಿ ನಿಮ್ಮ ಸ್ಪ್ಲೀನ್ ಮತ್ತು ಸ್ಪಿನ್ ರಿಫ್ಲೆಕ್ಸ್ ಇಲ್ಲಿ ಬರುತ್ತೆ. ಇದನ್ನ ಈ ಥರ ಪ್ರೆಸ್ ಮಾಡಬೇಕು. ಸ್ಪ್ಲೀನು ಮತ್ತು ಈ ಲಂಗ್ಸ್ ಇವೆರಡನ್ನೂ ಸ್ಟ್ರೆಂತ್ ಮಾಡಬೇಕು. ಇದು ಈ ಥರ ಪ್ರೆಸ್ ಮಾಡಿ, ಇದು ಲಂಗ್ಸ್ ಬರುತ್ತೆ ಇಲ್ಲಿ, ಅದಕ್ಕೆ ಇಲ್ಲಿ ಸ್ಪ್ಲೀನ್ ಬರುತ್ತೆ. ಈ ಥರ ಪ್ರೆಸ್ ಮಾಡಬೇಕು 2 ಕೈಯಲ್ಲಿ. ಇಲ್ಲಿ ಸ್ಪಿನ್ ಈ ಥರ ಪ್ರೆಸ್ ಮಾಡಬೇಕು. ಈ ಥರ 20 ಟೈಮ್ ಪ್ರೆಸ್ ಮಾಡಬೇಕು. ಇದು ಲಂಗ್ಸ್ ಈ ಥರ ಪ್ರೆಸ್ ಮಾಡಬೇಕು. ಈ ಥರ ಪ್ರೆಸ್ ಮಾಡ್ತಾ ಈ ಕಲರ್ ಹಚ್ತಾ ಬಂದರೆ ನಿಮ್ಮ ಸ್ಪಿನ್, ಪಾದ ಮರಗಟ್ಟೋದು, ಉರಿ, ಜೋಮು ಇದೆಲ್ಲ ಸಂಪೂರ್ಣವಾಗಿ ಗುಣ ಆಗುತ್ತೆ. ಅದೇ ರೀತಿ ಅದಕ್ಕೊಂದು ಹೀಲಿಂಗ್ ಕೋಡ್ ಇದೆ. ನಿಮ್ಮ ಲೆಫ್ಟ್ ಹ್ಯಾಂಡ್ ಇಲ್ಲಿ ಬರೀಬೇಕು. ಇಲ್ಲಿ ಆ ಕೋಡು, ಆ ನಂಬರ್ನ ಹೀಲಿಂಗ್ ಕೋಡ್ ಅಂತ ಬರುತ್ತೆ. ಇದನ್ನು ಡೈಲಿ ಬರ್ಕೊಂತ ಬರಬೇಕು. ಸ್ಕೈ ಬ್ಲೂ ಕಲರ್ ಅಥವಾ ಬ್ಲೂ ಕಲರಲ್ಲಿ ಬರೀಬೇಕು. ಬ್ಲೂ ಕಲರ್ ನಿಮ್ಮ ಲೆಫ್ಟ್ ಹ್ಯಾಂಡು ಈ ರಿಸ್ಟ್ ಹತ್ರ ಇಲ್ಲಿ ಈ ಜೈಂಟ್ ಬರುತ್ತೆ ನೋಡಿ, ಮಣಿಕಟ್ಟು ಜೈಂಟ್, ಅಲ್ಲಿ ಈ ನಂಬರ್ ಬರೀಬೇಕು. 55 65 192 ಅಂತ ಬರೀಬೇಕು. ನಾನು ಸತಿ ನೋಡಿ, 55 65 192 ಈ ನಂಬರ್ ಡೈಲಿ ಬರ್ತಿ ಬರಬೇಕು. ಈ ಕಲರ್ ಹಚ್ಬೇಕು. ಇದನ್ನ ಅಕ್ಯುಪ್ರೆಷರ್ ಪ್ರೆಸ್ ಮಾಡಬೇಕು. ಈ ಹೀಲಿಂಗ್ ಕೋಡ್ ಅಂದ್ರೆ ಇಲ್ಲಿ ಬರೀಬೇಕು. ನಿಮ್ಮ ಲೆಫ್ಟ್ ಹ್ಯಾಂಡು ಇರಿಸ್ಟ್ ಹತ್ರ ಬರೀಬೇಕು. ಯಾವುದು 55 65 192 ಇದನ್ನು ಬರಿತಾ ಬಂದರೆ ಸಂಪೂರ್ಣವಾಗಿ ನಿಮ್ಮ ಪಾದ ಮರಗಟ್ಟೋದು, ಜೋಮ್ ತುಂಬೋದು, ಪಾದ ಉರಿಯುವುದು ಇದೆಲ್ಲ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಇದು ಕಂಟಿನ್ಯೂ ಕಡಿಮೆ ಆಗೋವರೆಗೂ ಮಾಡ್ತಾ ಬನ್ನಿ. ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.